ಡಿ.ಕೆ. ಶಿವಕುಮಾರ್ ಅವರು ಬುಧವಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಅವರ ಕ್ಯಾಬಿನೆಟ್ ಅಲ್ಲಿ ಯಾರು ಇರಬೇಕು, ಯಾರು ಇರಬಾರದು ಇದನ್ನ ಡಿಸೈಡ್ ಮಾಡೋದಕ್ಕೆ ದೆಹಲಿಗೆ ಹೊರಟಿದ್ದಾರೆ. ವಿಶೇಷ ವಿಮಾನದಲ್ಲಿ ಸಿದ್ದರಾಮಯ್ಯ ಕೂಡ ಜೊತೆಗಿದ್ದಾರೆ. ವಿಶೇಷ ವಿಮಾನದಲ್ಲಿ ಇಬ್ಬರೂ ಕೂಡ ದೆಹಲಿಗೆ ಹೊರಟಿದ್ದಾರೆ. HAL ನಿಂದ ಸ್ವಲ್ಪ ಹೊತ್ತಲ್ಲಿ ದೆಹಲಿ ರೀಚ್ ಆಗ್ತಾರೆ. ಸಂಪುಟದಲ್ಲಿ ಯಾರು ಇರಬೇಕು ಅನ್ನೋದಕ್ಕಿಂತ ಯಾರು ಇರಬಾರ್ದು ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರವಾಗಿ ಕಾಡ್ತಾ ಇದೆ. ಇದನ್ನು ತೀರ್ಮಾನ ಮಾಡುವುದು, DCM ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟತೆಯನ್ನು ತೆಗೆದುಕೊಳ್ಳುವುದು, KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿದಂಥ ಸ್ಪಷ್ಟತೆಯನ್ನು ತೆಗೆದುಕೊಳ್ಳುವುದು, ಪೋರ್ಟ್ಫೋಲಿಯೋಗೆ ಸಂಬಂಧಿಸಿದಂತೆಯೂ ಕೂಡ ಸ್ಪಷ್ಟತೆ ಮತ್ತು ನಾಡಿದ್ದು ಯಾರು ಇರಬೇಕು ಮೊದಲ ಹಂತದಲ್ಲಿ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಹೈಕಮಾಂಡ್ನಿಂದ ಸ್ಪಷ್ಟತೆಯನ್ನು ಬಯಸಿ ದಿಲ್ಲಿಗೆ ಹೊರಟಿರೋದನ್ನ ನೀವು ನೋಡ್ತಾ ಇದ್ದೀರಿ. ವಿಶೇಷ ವಿಮಾನದ ಫೋಟೋ ಇದು. 4 ಜನರನ್ನ ನೀವು ಫೋಟೋದಲ್ಲಿ ನೋಡಬಹುದು. ಒಂದು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರ ಆಪ್ತ ಮಹದೇವಪ್ಪ ಮತ್ತು KJ ಜಾರ್ಜ್. ಈ 4 ಜನ ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹೊರಟಿದ್ದಾರೆ. ಇನ್ನೊಂದು 15-20 ನಿಮಿಷದಲ್ಲಿ ದೆಹಲಿಗೆ ತಲುಪ್ತಾರೆ ಅವರು. ಅಲ್ಲಿ ಇವತ್ತಿನ ಅಜೆಂಡಾ ಇರೋದು ಹೈಕಮಾಂಡ್ನಿಂದ ಸ್ಪಷ್ಟತೆಯನ್ನು ಪಡಿಬೇಕು ಅಂತ. ಪಟ್ಟಿಗೆ ಸಂಬಂಧಿಸಿದಂತೆ ಸಂಭವನೀಯ ಪಟ್ಟಿ ಇದೆ. ಯಾರು ಕ್ಯಾಬಿನೆಟ್ ಅಲ್ಲಿ ಇರಬೇಕು, ಇರಬಾರ್ದು, DCM ಬೇಕಾ, DCM ಬೇಡವಾ, ಜಾತಿವಾರು DCM ಮಾಡಬೇಕಾ ಬೇಡವಾ, ಇದೆಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ನಿಂದ ಸ್ಪಷ್ಟತೆಯನ್ನು ಪಡೆಯುವುದಕ್ಕಿದ್ದಾರೆ. ಸಿದ್ದರಾಮಯ್ಯ, DKಶಿ ಜೊತೆಗೆ ಹಲವು ನಾಯಕರು, ಯತೀಂದ್ರ, ಭೈರತಿ, KJ ಜಾರ್ಜ್, ಪೊನ್ನಣ್ಣ, MB ಪಾಟೀಲ್ ಇವರೆಲ್ಲರೂ ಕೂಡ ದೆಹಲಿಗೆ ಹೊರಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಅವರು ಹೇಳಿದ್ರು ನಾನು ಮಂತ್ರಿ ಆಗಬೇಕು ಅಂತ ಕೇಳಿದ್ದೀನಿ ಅಂತ. ಭೈರತಿ ಸುರೇಶ್, KJ ಜಾರ್ಜ್, ಪೊನ್ನಣ್ಣ, MB ಪಾಟೀಲ್ ಇವರೆಲ್ಲರೂ ಕೂಡ ದೆಹಲಿಗೆ ಹೊರಟಿದ್ದಾರೆ. ಮೊದಲ ಹಂತದಲ್ಲಿ 10 ಮಂದಿಯ ಹೆಸರು ಮಾತ್ರ ಫೈನಲ್ ಆಗಬಹುದು. ಆ ನಂತರ ವಿಸ್ತರಣೆ ಮಾಡಿಕೊಂಡು ಉಳಿದವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬಹುದು. ಸಂಪುಟ ರಚನೆಯ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟರ್ ಪ್ಲಸ್ 9 ಜನ, ಟೋಟಲ್ 10 ಜನ. ಆ ನಂತರ ವಿಸ್ತರಣೆ ಅದು ಯಾವಾಗ ಅಂತಂದ್ರೆ ಈ ಎಲೆಕ್ಷನ್ನ ತಲೆನೋವು ಮುಗಿದ ನಂತರ, ರಾಜ್ಯಸಭೆಯ ತಲೆನೋವು ಮತ್ತು ವಿಧಾನ ಪರಿಷತ್ನ ತಲೆನೋವು ಇದು ಮುಗಿದ ಬಳಿಕ ಸಂಪುಟ ವಿಸ್ತರಣೆಯಾಗಬಹುದು. ಮೊದಲ ಹಂತದಲ್ಲಿ ಯಾರು, ಒಂದೊಂದು ಸಮುದಾಯಕ್ಕೆ ಸೇರಿದಂತ ಒಬ್ಬೊಬ್ಬರು, ದಲಿತ ಸಮುದಾಯ, ಲಿಂಗಾಯತ ಸಮುದಾಯ, ಅಹಿಂದ ವರ್ಗದಿಂದ ಮತ್ತೆ ಈ ರೀತಿ ಒಂದೊಂದು ಕಮ್ಯುನಿಟಿಗೆ ಸೇರಿ ಒಬ್ಬೊಬ್ಬರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು ಮಾತನಾಡುವಾಗಲೂ ಕೂಡ ಮೊದಲ ಹಂತದಲ್ಲಿ ಕೆಲವರು, ನೆಕ್ಸ್ಟ್ ಹಂತದಲ್ಲಿ ಉಳಿದವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಿದರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಇವತ್ತು ಎಲ್ಲದಕ್ಕೂ ಕ್ಲಾರಿಟಿ ಪಡ್ಕೊಂಡೇ ವಾಪಸ್ ಬರೋ ಯೋಚನೆನಾ ಡಿ.ಕೆ. ಶಿವಕುಮಾರ್ ಅವ್ರದ್ದು? ರಕ್ಷಿತಾ, ಆ ಒಂದು ಕಾರಣದಿಂದಲೇ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಒಟ್ಟಿಗೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರೋದು. ಯಾಕಂದರೆ ನಾಳೆ ಒಂದಿನ ಮಾತ್ರ ಟೈಮ್ ಉಳಿದಿದೆ. 3ನೇ ತಾರೀಕು ಪ್ರಮಾಣ ವಚನ ಆಗಬೇಕು ಮತ್ತು CM ಜೊತೆಗೆ ಎಷ್ಟು ಮಂದಿ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಕಾರಣ ಯಾಕೆ ಅಂದರೆ ಇದು ಭಾಳ ಅದ್ಧೂರಿಯಾಗಿ ನಡೆಯಬಹುದಾದಂಥ ಕಾರ್ಯಕ್ರಮ ಅಲ್ಲ ಅನ್ನೋದನ್ನು ಈಗಾಗಲೇ ಹೈಕಮಾಂಡ್ ಕನ್ವೆ ಮಾಡಿದ್ದಾರೆ. ಭಾಳ ಸರಳವಾಗಿ ಆಗಬೇಕು ಅಂದರೆ ಎಷ್ಟು ಕಡಿಮೆ ಸಂಖ್ಯೆಯ ಸಚಿವರಿಗೆ ಪ್ರಮಾಣ ವಚನ ಕೊಡ್ತಾರೋ ಅಷ್ಟು ಸರಳವಾಗಿ ಆಗಬಹುದು ಈ ಕಾರ್ಯಕ್ರಮ ಅನ್ನೋದು ಹೈಕಮಾಂಡ್ ಮನಸ್ಸಿನಲ್ಲೂ ಕೂಡ ಇದೆ. ಒಂದು ಮಾಹಿತಿ ಹೇಳ್ತಾ ಇದ್ರು, ಮೊದಲು CM ಜೊತೆಗೆ 8 ಜನ, ಟೋಟಲ್ 9 ಅಂತ ಹೇಳ್ತಾ ಇದ್ರು. ಈಗ 10-12 ತನಕ ಚರ್ಚೆಗಳು ಹೋಗ್ತಾ ಇದೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಬಳಿಕ ಇವತ್ತು ಸಂಜೆಯ ವೇಳೆಗೆ ಒಂದು ಕ್ಲಾರಿಟಿಯನ್ನು ಸಿಗಬಹುದು ಅಂತ ಕಾಣಿಸ್ತಾ ಇದೆ. ಮತ್ತು ಈ ಚರ್ಚೆ ನಡೆದ ಬಳಿಕ ಇಬ್ಬರಿಗೂ ಏನು ಮಾಹಿತಿಯನ್ನು ಕೊಟ್ಟು ಕಳಿಸೋದಿಲ್ಲ, ನಾವು ಫೈನಲ್ ಲಿಸ್ಟನ್ನು ಕಳಿಸ್ತೀವಿ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಪ್ರಮಾಣ ವಚನದ ದಿನ ಬೆಳಗ್ಗೆ ಯಾರು ಪಟ್ಟಿ ಅನ್ನೋದನ್ನು ಅಧಿಕೃತವಾಗಿ CM ಕೈಗೆ ಅಂದರೆ ಯಾರು CM ಆಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೋ ಅವರಿಗೆ ತಲುಪುತ್ತೆ ಅನ್ನುವಂಥ ಮಾಹಿತಿ ಇದೆ. ಈಗ ಒಂದು ಲೆಕ್ಕಾಚಾರವನ್ನು ಹೇಳ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಕೆಳಗಿಳಿದಿರುವ ಕಾರಣಕ್ಕಾಗಿ ಎಲ್ಲ ವರ್ಗಗಳಿಗೂ ಕೂಡ ಪ್ರಾತಿನಿಧ್ಯ ಕೊಡುವ ಸಲುವಾಗಿ
CM ಜೊತೆಗೆ ಸಮುದಾಯವಾರು ಸಚಿವರುಗಳನ್ನು ಮಾಡುವಂಥ ಆಲೋಚನೆ ಹೈಕಮಾಂಡ್ನ ಮುಂದೆ ಇದೆ. ಅಂದರೆ ಅಲ್ಪಸಂಖ್ಯಾತರು ಒಬ್ಬರು, ಲಿಂಗಾಯತರು ಒಬ್ಬರು, ದಲಿತರು ಒಬ್ಬರು, ST ಒಬ್ಬರು, ಈ ರೀತಿ ಅಂದರೆ OBCಯ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥದ್ದು. ಆ ಕಾರಣದಿಂದಾಗಿ ಸಮುದಾಯದ ಲೆಕ್ಕಾಚಾರದನ್ನು ಗಮನದಲ್ಲಿ ಇಟ್ಟುಕೊಂಡು CM ಜೊತೆಗೆ ಸಚಿವರುಗಳು ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿ ಈಗ AICC ಮೂಲಗಳಿಂದ ಸಿಗ್ತಾ ಇದೆ. ಇದರ ಜೊತೆಗೆ ಹೊಸ ಮುಖಗಳಿಗೆ ಅವಕಾಶಗಳು ಸಿಗುತ್ತಾ ಅನ್ನುವಂಥ ಲೆಕ್ಕಾಚಾರಗಳಿತ್ತು. 1 ಅಥವಾ 2 ಆಗಬಹುದು, 2 ಕೂಡ ಮ್ಯಾಕ್ಸಿಮಮ್ ಅಂತ ಹೇಳಲಾಗ್ತಾ ಇದೆ. ಒಬ್ಬರಿಗೆ ಹೊಸ ಫೇಸ್ ಸಿಗಬಹುದು, ಅದು ಯತೀಂದ್ರ ಅನ್ನುವಂಥ ಲೆಕ್ಕಾಚಾರಗಳನ್ನು ಕೂಡ AICC ಮೂಲಗಳಿಂದ ಸಿಗ್ತಾ ಇರೋದು. ಹಾಗಾಗಿ ತೀರಾ ಏನು ಅಂತ ಹೊಸ ಫೇಸ್ಗಳು ಬಂದು ಏನೋ ಫ್ರೆಶ್ ಕ್ಯಾಬಿನೆಟ್ ಆಗಿಬಿಡುತ್ತೆ ಆ ಥರದ್ದೇನೂ ಇಲ್ಲ. ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡಬೇಕು, ಜೊತೆಗೆ ದೊಡ್ಡ ಪ್ರಮಾಣದ ಸಂಭ್ರಮದ ಕಾರ್ಯಕ್ರಮವೂ ಆಗಬಾರ್ದು. ಆ ನಿಟ್ಟಿನಲ್ಲಿ ಸಿಂಪಲ್ ಅಂಡ್ ನ್ಯಾಚುರಲ್ ಅನ್ನುವ ಹೈಕಮಾಂಡ್ನ ಒಂದು ಸೂಚನೆ ಏನಿದೆ ಅದರ ಪ್ರಕಾರವೇ ಕ್ಯಾಬಿನೆಟ್ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳು ನಡೆದು ಅಂತಿಮ ನಿರ್ಧಾರಗಳನ್ನು ಹೈಕಮಾಂಡ್ ತಿಳಿಸ್ತಾರೆ. ರಕ್ಷತ್, ಮಾರುತೇಶಿ, DCM ಹುದ್ದೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಗೊಂದಲಗಳಿತ್ತು. DK ಶಿವಕುಮಾರ್ ಅವರಿಗೆ ಮನಸ್ಸಿಲ್ಲ, ಉಳಿದವರಿಗೆ ಮನಸ್ಸಿದೆ ಅಂತ. ಇದರ ಬಗ್ಗೆ ಸ್ಪಷ್ಟತೆ ಸಿಗಬಹುದಾ ಇವತ್ತು? ಖಂಡಿತ ಸಿಗುತ್ತೆ. DK ಶಿವಕುಮಾರ್ ಮಾತ್ರ ಬಹಳ ಕ್ಲಿಯರ್ ಆಗಿ ಹೈಕಮಾಂಡ್ ನಾಯಕರಿಗೆ ಹೇಳಿಯಾಗಿದೆ, ಯಾವುದೇ ಕಾರಣಕ್ಕೂ DCM ಹುದ್ದೆಯನ್ನು ಸೃಷ್ಟಿ ಮಾಡಬಾರದು ಅನ್ನುವಂಥ ಒತ್ತಡವನ್ನು ಹೈಕಮಾಂಡ್ನ ಮೇಲೆ ಹಾಕಿದ್ದಾರೆ. ಯಾಕೆ ಅನ್ನೋದಕ್ಕೆ ಅವರಿಗೆ ಈಗಾಗಲೇ ಅವರು DCM ಆಗಿದ್ದ ಕಾರಣಕ್ಕಾಗಿ ಅದರ ಎಕ್ಸ್ಪೀರಿಯನ್ಸ್ ಇದೆ. CM ಬಿಟ್ಟರೆ DCM ಇಸ್ ದ ಮೋಸ್ಟ್ ಪವರ್ಫುಲ್ ಸರ್ಕಾರದಲ್ಲಿ ಅನ್ನುವಂಥ ರೀತಿಯಲ್ಲಿ DK ಶಿವಕುಮಾರ್ DCM ಆಗಿದ್ದಾಗ ಇತ್ತು. ಆ ಕಾರಣಕ್ಕೆ ಅವರು ಎಕ್ಸ್ಟ್ರಾ DCM ಆಗೋದಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಈಗ ಅವರು ಮುಖ್ಯಮಂತ್ರಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ DCM ರಚನೆಯೇ ಬೇಡ ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಆದರೆ ಸಮುದಾಯದಲ್ಲಿ DK ಶಿವಕುಮಾರ್ ಅವರಿಗೆ ಸರಿಸಮಾನವಾಗಿರುವಂಥ ನಾಯಕರು ತುಂಬ ಜನ ಅಂದರೆ ಸೀನಿಯರ್ಸ್ಗಳು ಕಾಂಗ್ರೆಸ್ನಲ್ಲಿ ಇದ್ದೇ ಇದ್ದಾರೆ. ಅದು KJ ಜಾರ್ಜ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಹೀಗೆ ಹಲವರು ಸೀನಿಯರ್ ಲೀಡರ್ಗಳಿದ್ದಾರೆ. ಹಾಗಾಗಿ ಅವರಿಗೆ DCM ಕೊಡಬೇಕು ಅನ್ನುವಂಥ ಪಟ್ಟನ್ನು ಅವರೇ ವೈಯಕ್ತಿಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಕ್ಲೈಮ್ ಅನ್ನು ಮುಂದುವರಿಸಿದ್ದಾರೆ. ಹೈಕಮಾಂಡ್ ಮನಸ್ಸಿನಲ್ಲಿ ಚುನಾವಣಾ ದೃಷ್ಟಿಕೋನವೂ ಇದ್ದೇ ಇದೆ. 2028ಕ್ಕೆ ಕಾಂಗ್ರೆಸ್ಗೆ ಲಾಭ ಆಗಬೇಕು ಅಂದರೆ ಒಂದಷ್ಟು ಪ್ರಮುಖ ಹುದ್ದೆಗಳನ್ನು ಸೃಷ್ಟಿ ಮಾಡಿ ನಾಯಕರುಗಳಿಗೆ ಎಮರ್ಜ್ ಅಂದರೆ ಆ ರೀತಿಯಾದಂಥ ಒಂದು ಪುಷ್ ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ಕೂಡ ಮಾಡಬೇಕಾಗಿದೆ. ಆದರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? DK ಶಿವಕುಮಾರ್ ಅಭಿಪ್ರಾಯವನ್ನು ಪರಿಗಣಿಸ್ತಾರಾ, ಅಥವಾ ಸೀನಿಯರ್ ನಾಯಕರುಗಳು ಹೈಕಮಾಂಡ್ನ ಮುಂದೆ ಇಟ್ಟಿರುವಂಥ DCM ಬೇಡಿಕೆಯನ್ನು ಪರಿಗಣಿಸ್ತಾರಾ, ಅಥವಾ ಸಿದ್ದರಾಮಯ್ಯನವರ ನಿಲುವು ಏನು DCM ಮಾಡೋದ್ರಲ್ಲಿ? ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ಈ ಎಲ್ಲರ ವಾದವನ್ನು ಆಲಿಸಿ ಹೈಕಮಾಂಡ್ ಫೈನಲ್ ಕಾಲ್ ತೆಗೆದುಕೊಳ್ತಾರೆ ಅಂತ ಕಾಣಿಸುತ್ತೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.